ಕೇಂದ್ರ ಸರ್ಕಾರದ 3 ಪ್ರಮುಖ ವಿಚಾರಗಳ ಬಗ್ಗೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ವಿಧಾನಸಭೆಯಲ್ಲಿ ನಿರ್ಣಯವನ್ನ ಕೈಗೊಳ್ಳಲು ಕ್ಯಾಬಿನೆಟ್ ನಿರ್ಧಾರವನ್ನ ಮಾಡಿರುವಂತದ್ದು. 3 ನಿರ್ಣಯಗಳಿಗೆ ಅನುಮೋದನೆಯನ್ನು ಕೊಟ್ಟಿದೆ ಸಚಿವ ಸಂಪುಟ ಸಭೆ. ಕೇಂದ್ರ ಸರ್ಕಾರದ ತೀರ್ಮಾನವನ್ನ ವಿರೋಧಿಸಿ ನಿರ್ಣಯವನ್ನ ತೆಗೆದುಕೊಂಡಿರುವಂತದ್ದು. ಒಂದು, ನೀಟ್ ಪರೀಕ್ಷೆಯನ್ನ ವಿರೋಧಿಸಿ ನಿರ್ಣಯ. ತಮಿಳುನಾಡು ಸೇರಿದಂತೆ ಈಗಾಗಲೇ ಹಲವು ರಾಜ್ಯ ಸರ್ಕಾರಗಳು ಇದರ ಪರವಾಗಿ ಧ್ವನಿಯನ್ನ ಎತ್ತಿದ್ವು. ಅದಾದ ಮೇಲೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಎರಡನೆಯದ್ದು, ವಿಧಾನಸಭೆ ಹಾಗೂ ಲೋಕಸಭಾ ಕ್ಷೇತ್ರಗಳ ಮರುವಿಂಗಡಣೆಯನ್ನು ವಿರೋಧಿಸಿ ನಿರ್ಣಯ. ಮೂರನೇದು, ಒನ್ ನೇಷನ್ ಒನ್ ಎಲೆಕ್ಷನ್ ತೀರ್ಮಾನಕ್ಕೂ ಕೂಡ ವಿರೋಧಿಸಿ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಕೇಂದ್ರ ಸರ್ಕಾರದ 3 ವಿಚಾರವನ್ನ ವಿರೋಧಿಸಿ ನಿರ್ಣಯವನ್ನ ಕೈಗೊಂಡಿದೆ ಸಚಿವ ಸಂಪುಟ. ಇದಕ್ಕೆ ಅನುಮೋದನೆಯನ್ನು ಕೂಡ ಕೊಟ್ಟಿದೆ. ನಾಳೆ ವಿಧಾನಸಭೆಯಲ್ಲಿ 3 ನಿರ್ಣಯಗಳನ್ನು ಮಂಡಿಸಲು ಕೂಡ ಕ್ಯಾಬಿನೆಟ್ ನಿರ್ಧಾರವನ್ನು ಮಾಡಿದೆ. ನಾಳೆಯ ಅಧಿವೇಶನದಲ್ಲಿ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿರುವ ಅನುಮೋದನೆ ಸಿಕ್ಕಿರುವಂತಹ ಈ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುವ, ಗದ್ದಲವಾಗುವ ಎಲ್ಲ ಸಾಧ್ಯತೆಗಳು ಕೂಡ ಎದ್ದು ಕಾಣಿಸ್ತಾ ಇದೆ. ಕೇಂದ್ರ ಸರ್ಕಾರದ 3 ಪ್ರಮುಖ ವಿಚಾರಗಳ ಬಗ್ಗೆ ಇವತ್ತು ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಅದರಲ್ಲಿ ಒಂದು, ನೀಟ್ ಪರೀಕ್ಷೆಯನ್ನು ವಿರೋಧಿಸಿ ನಿರ್ಣಯ. ಈ ವೈದ್ಯಕೀಯ ಪರೀಕ್ಷೆ ಸೇರಿದಂತೆ ವೃತ್ತಿಪರ ಕೋರ್ಸ್ಗಳಿಗೆ ಹೋಗಬೇಕಾದ್ರೆ ನೀಟ್ ಪರೀಕ್ಷೆಯನ್ನು ಅಟೆಂಡ್ ಆಗಬೇಕು. ಈ ನೀಟ್ ಪರೀಕ್ಷೆಗೆ ತಮಿಳುನಾಡು ಸೇರಿ ಹಲವು ರಾಜ್ಯದಲ್ಲಿ ವಿರೋಧ ವ್ಯಕ್ತವಾಗಿತ್ತು. ಜೊತೆಗೆ ನೀಟ್ ಪ್ರಶ್ನೆ ಪತ್ರಿಕೆ ಕೂಡ ಸೋರಿಕೆಯಾಗಿತ್ತು. ಈ ಬೆನ್ನಲ್ಲೇ ಇದಕ್ಕೆ ಇವತ್ತು ಕ್ಯಾಬಿನೆಟ್ನಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು, ಅನುಮೋದನೆಯನ್ನು ಕೊಟ್ಟಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಕೇಶ್, ಕೇಂದ್ರ ಸರ್ಕಾರದ 3 ಪ್ರಮುಖ ನಿರ್ಣಯಗಳ ಬಗ್ಗೆ ಇವತ್ತು ನಿರ್ಧಾರವನ್ನು ತೆಗೆದುಕೊಂಡಿರುವಂತಹದ್ದು. ನಾಳೆಯ ಕಲಾಪದಲ್ಲಿ ಇದೇ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಬಹುದಾ ಅಂತ? ಒಂದು ಪ್ರೇಮೇನು, ಇವತ್ತಿನ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗಿದ್ರು ಕೂಡ ಯಾವಾಗ ಇವರು ನಿರ್ಣಯವನ್ನ ಪಾಸ್ ಮಾಡ್ಲಿಕ್ಕೆ ಮುಂದಾಗ್ತಾರೆ ಆಗ ಬಹುಶಃ ಒಂದಷ್ಟು ಗೊಂದಲಗಳಾಗ್ಬೋದು. ಯಾಕಂದ್ರೆ ಈ ಬಾರಿ ಆ ಸಂಪುಟದಲ್ಲಿ ಮಾಡ್ಬೇಕಂತ ನಾಳೆ ಅವಕಾಶ ಸಿಕ್ಕರೆ ನಾಳೆ ಮಾಡುವಂಥದ್ದು, ಅಥವಾ ಇನ್ನೂ 3 ದಿನ ಇರೋದ್ರಿಂದ ಸಹಜವಾಗಿ ಅವಕಾಶ ಇದೆ. ಮೊದಲನೇದಾಗಿ ನಾಳೆ ವಿಧಾನಸಭೆಯಲ್ಲಿ 3 ನಿರ್ಣಯಗಳನ್ನ ಮಂಡಿಸಬೇಕು ಅನ್ನುವಂಥ ತೀರ್ಮಾನ ಆಗಿರೋದ್ರಿಂದ ಬಹುತೇಕ ನಾಳೆಯೇ ಅದನ್ನ ಮಂಡಿಸ್ಲಿಕ್ಕೆ ಮುಂದಾಗ್ಬೋದು. ಮಂಡಿಸ್ಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ಸಹಜವಾಗಿ ವಿರೋಧವೂ ಕೂಡ ಬಿಜೆಪಿ ಪಾಳೆಯದಿಂದ ಎದುರಾಗುವಂತ ಸಾಧ್ಯತೆ ಇದೆ. ಅದನ್ನ ಹೇಗೆ ಫೇಸ್ ಮಾಡುತ್ತೆ ಸರ್ಕಾರ ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ವಿಧಾನಸಭೆಯಲ್ಲಿ ನಿರ್ಣಯವನ್ನ ಕೈಗೊಳ್ಳಲು ಕ್ಯಾಬಿನೆಟ್ ನಿರ್ಧಾರವನ್ನ ಮಾಡಿದೆ. 3 ನಿರ್ಣಯಗಳಿಗೆ ಅನುಮೋದನೆಯನ್ನು ಕೊಟ್ಟಿದೆ ಸಚಿವ ಸಂಪುಟ ಸಭೆ. ಒಂದು, ನೀಟ್ ಪರೀಕ್ಷೆಯನ್ನು ವಿರೋಧಿಸಿ ನಿರ್ಣಯವನ್ನ ತೆಗೆದುಕೊಂಡಿರುವಂಥದ್ದು. ಎರಡನೇದು, ವಿಧಾನಸಭೆ ಹಾಗೂ ಲೋಕಸಭಾ ಕ್ಷೇತ್ರಗಳ ಮರುವಿಂಗಡಣೆ ವಿರೋಧಿಸಿ. ಮತ್ತೊಂದು, ಒನ್ ನೇಷನ್ ಒನ್ ಎಲೆಕ್ಷನ್ ತೀರ್ಮಾನವನ್ನು ಕೂಡ ವಿರೋಧಿಸಲಾಗಿದೆ.